ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾರ್ಪೊರೇಟ್ ಕನೆಕ್ಷನ್. ಇವತ್ತು ನಮ್ಮ ಈ ವಿಡಿಯೋದಲ್ಲಿ ಕೆ ನಿಯರೆಸ್ಟ್ ನೈಬರ್ ಆಗಿರುವ ಒಂದು ಮಷಿನ್ ಲರ್ನಿಂಗ್ ಆಲ್ಗೊರಿಥಮ್ ನಾವು ನೋಡ್ತಾ ಹೋಗೋಣ. ಸೊ ಏನು ಆಗಿದೆ ಕೆ ನಿಯರೆಸ್ಟ್ ನೈಬರ್ ಅಂತ ಹೇಳ್ತಾ ಹೋದರೆ, ಕೆ ನಿಯರೆಸ್ಟ್ ನೈಬರ್ ಇಸ್ ಎ ಸಿಂಪಲ್ ಅಂಡ್ ಪಾಪ್ಯುಲರ್ ಮಷಿನ್ ಲರ್ನಿಂಗ್ ಆಲ್ಗೊರಿಥಮ್. ಇದೊಂದು ಸಿಂಪಲ್ ಹಾಗೂ ಪಾಪ್ಯುಲರ್ ಆಗಿರೋ ಒಂದು ಮಷಿನ್ ಲರ್ನಿಂಗ್ ಆಲ್ಗೊರಿಥಮ್ ಆಗಿದೆ. ಇದನ್ನ ಹೇಗೆ ನಾವು ಸಿಂಪಲ್ ಅಂತ ಹೇಳ್ತೀವಿ ಅಂತ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಇಟ್ ಇಸ್ ಎ ಸೂಪರ್ವೈಸ್ ಲರ್ನಿಂಗ್ ಆಲ್ಗೊರಿಥಮ್. ನಾವು ಮಷಿನ್ ಲರ್ನಿಂಗ್ ಅಲ್ಲಿ ಎರಡು ತರ ನೋಡಿದ್ವಿ, ಒಂದು ಸೂಪರ್ವೈಸ್ ಲರ್ನಿಂಗ್, ಇನ್ನೊಂದು ಅನ್ಸೂಪರ್ವೈಸ್ ಲರ್ನಿಂಗ್. ಈ ನಮ್ಮ ಸೀರೀಲಿ ನಾವು ಸೂಪರ್ವೈಸ್ ಲರ್ನಿಂಗ್ ಕವರ್ ಮಾಡ್ತಾ ಇದ್ದೀವಿ. ಈ KNN ಕೂಡ ನಿಮ್ಮ ಸೂಪರ್ವೈಸ್ಡ್ ಲರ್ನಿಂಗ್ ಅಲ್ಲಿ ಬರುತ್ತಾ ಹೋಗ್ತದೆ. ಸೊ ಸೂಪರ್ವೈಸ್ ಲರ್ನಿಂಗ್ ಅಂದ್ರೆ ಏನು ಅಂತ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಿಚ್ ಗೋಯಿಂಗ್ ಟು ಲರ್ನ್ ಫ್ರಮ್ ದ ಲೇಬಲ್ ಡೇಟಾ ಅಂತ ಹೇಳ್ತಾರೆ ಇದನ್ನ. ಓಕೆ, ಅದು ಈ ನಿಮ್ಮ ಕೆ ನಿಯರೆಸ್ಟ್ ನೈಬರ್ ಈಸ್ ನಿಮ್ಮ ಸೂಪರ್ವೈಸ್ ಲರ್ನಿಂಗ್ ಗೆ ಬಿಲಾಂಗ್ ಆಗ್ತಾ ಹೋಗುತ್ತೆ. ಇಟ್ ವರ್ಕ್ಸ್ ಬೈ ಫೈಂಡಿಂಗ್ ದ ಕೆ ಕ್ಲೋಸೆಸ್ಟ್ ಡೇಟಾ ಪಾಯಿಂಟ್ಸ್. ಇದು ತನ್ನ ನಿಯರೆಸ್ಟ್ ನೈಬರ್ ಆಗಿರೋ ಡೇಟಾ ಮೇಲೆ ಈ ಕೆ ವ್ಯಾಲ್ಯೂ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಈಗ ಒಂದು ಸ್ಕೂಲ್ ಇದೆ. ಆ ಸ್ಕೂಲಲ್ಲಿ ಎರಡು ತರ ಗ್ರೂಪ್ ಇದೆ. ಒಂದು ಗ್ರೂಪ್ ಬಂದ್ಬಿಟ್ಟು ಸ್ಟಡೀಸ್ ಅಲ್ಲಿ ತುಂಬಾ ಫಾಸ್ಟ್ ಇದೆ, ಇನ್ನೊಂದು ಗ್ರೂಪ್ ಬಂದ್ಬಿಟ್ಟು ಸ್ಪೋರ್ಟ್ಸ್ ಅಲ್ಲಿ ಆಕ್ಟಿವ್ ಇದೆ. ಓಕೆ, ಇವಾಗ ಒಬ್ಬ ಸ್ಟೂಡೆಂಟ್ ಬರ್ತಾನೆ. ಈಗ ಅವನನ್ನ ನಾವು ಯಾವುದೋ ಒಂದು ಗ್ರೂಪಿಗೆ ನಾವು ಪ್ಲೇಸ್ ಮಾಡಬೇಕು. ಈಗ ನಾವು ಯಾವ ರೀತಿ ಡಿಸೈಡ್ ಹೋಗ್ತೀವಿ ಅಂದ್ರೆ, ಲೈಕ್ ಆ ಹುಡುಗನಲ್ಲಿ ಯಾವ ರೀತಿ ಕಲೆ ಜಾಸ್ತಿ ಇದೆ, ಅಥವಾ ಅವನಲ್ಲಿ ಓದುವ ಕಲೆ ಜಾಸ್ತಿ ಇದೆಯಾ, ಇಲ್ಲ ಸ್ಪೋರ್ಟ್ಸ್ ಅಲ್ಲಿ ಜಾಸ್ತಿ ಇದ್ದಾನೆ ಆಕ್ಟಿವ್. ಆ ಬೇಸಸ್ ಮೇಲೆ ನಾವು ಪ್ಲೇಸ್ ಮಾಡ್ತೀವಿ ಯಾವುದೋ ಒಂದು ಗ್ರೂಪಿಗೆ. ಈಗ ಅವನಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಜಾಸ್ತಿ ಆಕ್ಟಿವ್ ಇದ್ರೆ ಅವನನ್ನು ನಾವು ಸ್ಪೋರ್ಟ್ಸ್ ಗ್ರೂಪ್ಗೆ ಹಾಕ್ತೀವಿ. ಇದೇ ರೀತಿ ನಿಮ್ಮ ಕೆ ನಿಯರೆಸ್ಟ್ ನೈಬರ್ ಕೂಡ ವರ್ಕ್ ಆಗ್ತಾ ಹೋಗುತ್ತೆ. ಆ ವ್ಯಾಲ್ಯೂ ಯಾವ ಗ್ರೂಪಿಗೆ ತುಂಬಾ ಕ್ಲೋಸೆಸ್ಟ್ ಆಗಿರುತ್ತೆ ಆ ಗ್ರೂಪಿಗೆ ನಾವು ಆ ವ್ಯಾಲ್ಯೂನ ಪ್ಲೇಸ್ ಮಾಡ್ತಾ ಹೋಗ್ತೀವಿ. ಓಕೆ, ದ ನ್ಯೂ ಡೇಟಾ ಪಾಯಿಂಟ್ಸ್ ಇಸ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ಮೆಜಾರಿಟಿ ಆಫ್ ದ ನೈಬರ್ಸ್. ಈ ನ್ಯೂ ಡೇಟಾ ಪಾಯಿಂಟ್ ಮೆಜಾರಿಟಿ ಡೇಟಾ ಪಾಯಿಂಟ್ ನೈಬರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಒಬ್ಬ ಸ್ಟೂಡೆಂಟ್ ಬರ್ತಾನೆ, ಅವನಲ್ಲಿ 2 ಕ್ಯಾರೆಕ್ಟರ್ ಇರುತ್ತೆ. ಒಂದು ಸ್ಪೋರ್ಟ್ಸು ಚೆನ್ನಾಗಿ ಆಡ್ತಾನೆ, ಇನ್ನೊಂದು ಸ್ಟಡೀಸಲ್ಲೂ ಚೆನ್ನಾಗಿದ್ದಾನೆ. ಅವಾಗ ನೀವು ಅವನನ್ನು ಯಾವ ರೀತಿ ಗ್ರೂಪ್ ಮಾಡ್ತೀರಾ? ಸೊ ಅವನನ್ನ ಬಂದ್ಬಿಟ್ಟು ನೀವು ಮೆಜಾರಿಟಿ ಯಾವುದ್ರ ಮೇಲೆ, ಲೈಕ್ ಅವನಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿ ಸ್ಕಿಲ್ ಜಾಸ್ತಿ ಇದ್ರೆ ಅವನ ಸ್ಪೋರ್ಟ್ಸ್ ಸ್ಕಿಲ್ಗೆ ಹಾಕ್ತೀರಾ, ಇಲ್ಲ ಅವನ ಸ್ಟಡಿ ಸ್ಕಿಲ್ ಜಾಸ್ತಿ ಇದ್ರೆ ಅವನ ಸ್ಟಡಿ ಫೀಲ್ಡ್ಗೆ ಹಾಕ್ತೀರಾ. ಇದೇ ರೀತಿ ನಾವು ಮೆಜಾರಿಟಿ ವೋಟಿಂಗ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅವನು ಯಾವ ಗ್ರೂಪ್ಗೆ ಹೋಗಬೇಕು ಅಂತ. ಅದೇ ರೀತಿ ನಿಮ್ಮ KNN ಇಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಇದು ಬೋತ್ ಕ್ಲಾಸಿಫಿಕೇಶನ್ ಆಸ್ ವೆಲ್ ಆಸ್ ದ ರಿಗ್ರೆಷನ್ ಪ್ರಾಬ್ಲಮ್ ಕೂಡ ಯೂಸ್ ಮಾಡ್ತೀವಿ. ಈ ವಿಡಿಯೋದಲ್ಲಿ ನಾವು ನಿಮ್ಮ ಈ ಕ್ಲಾಸಿಫಿಕೇಶನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ನಾವೊಂದು ಸಿಂಪಲ್ ಆಗಿರೋ ಒಂದು ಎಕ್ಸಾಂಪಲ್ ಮೂಲಕ ಈ KNN ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ವಿ ಹ್ಯಾವ್ ಟು ಕ್ಲಾಸಿಫೈ ನ್ಯೂ ಮೂವೀಸ್ ಆಸ್ ಆಕ್ಷನ್ ಆರ್ ಕಾಮಿಡಿ ಯೂಸಿಂಗ್ KNN. ಇಲ್ಲಿ ನಮಗೊಂದು ಡೇಟಾ ಸೆಟ್ ಕೊಟ್ಟಿದ್ದಾರೆ. ಏನು ಡೇಟಾ ಸೆಟ್ ಅಂದ್ರೆ ಮೂವೀಸ್ ಡೇಟಾ ಸೆಟ್. ಆ ಮೂವಿನ ನಾವು ವೆದರ್ ದ ಮೂವಿ ಬಿಲಾಂಗ್ಸ್ ಟು ಆಕ್ಷನ್ ಆರ್ KNN, ಸಾರಿ ಕಾಮಿಡಿ, ಆಕ್ಷನ್ ಅಥವಾ ಕಾಮಿಡಿಗೆ ಬಿಲಾಂಗ್ ಆಗುತ್ತಾ ಅಂತ ನಾವು ಕ್ಲಾಸಿಫೈ ಮಾಡಬೇಕು. ಇಲ್ಲಿ ವಿ ಯೂಸ್ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಟು ಕ್ಯಾಲ್ಕುಲೇಟ್ ದ ಸಿಮಿಲಾರಿಟಿ. ಇಲ್ಲಿ ನಾವು ಆ ವ್ಯಾಲ್ಯೂನ ನಿಯರೆಸ್ಟ್ ನೈಬರ್ ಯಾವುದು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ ನಾವು ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಆ ಫಾರ್ಮುಲಾ ಬಂದ್ಬಿಟ್ಟೆ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಹೇಳ್ತೀವಿ. ಓಕೆ, ಅದು ಎಷ್ಟು ನೈಬರ್ ಆಗಿದೆ ಅಂತ ಚೆಕ್ ಮಾಡ್ತಾ ಹೋಗುತ್ತೆ. ಡಿಸ್ಟೆನ್ಸ್ ಎಷ್ಟಿದೆ ಎರಡಕ್ಕೂ. ಸೊ ಈ ಪಾಯಿಂಟ್ಗೂ ಎರಡಕ್ಕೂ ಡಿಫ್ರೆನ್ಸ್ ಎಷ್ಟಿದೆ ಅದನ್ನ ಈ ನಿಮ್ಮ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ನಮಗೆ ಹೇಳ್ತಾ ಹೋಗುತ್ತೆ. ಓಕೆ, ಅದ್ರ ಫಾರ್ಮುಲಾ ಏನು ಅಂತ ಹೇಳ್ತೀನಿ. ಸೊ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಯೂಕ್ಲಿಡಿಯನ್ ಡಿಸ್ಟೆನ್ಸ್ ನಾವು ನಿಯರೆಸ್ಟ್ ನೈಬರ್ಸ್ನ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದರಲ್ಲಿ ನಾವು ಎರಡು ಫ್ಯೂಚರ್ಸ್ ಇದೆ. ಒಂದು ಬಂದ್ಬಿಟ್ಟು ಎಕ್ಸ್ ವ್ಯಾಲ್ಯೂ, ಇನ್ನೊಂದು ಬಂದ್ಬಿಟ್ಟು ವೈ ವ್ಯಾಲ್ಯೂ. ಸೊ ಇಲ್ಲಿ ನಾವು ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ತಗೊಂಡಿದ್ದೀವಿ. ಎಕ್ಸ್ ಅಲ್ಲಿ ನಾವು ಆಕ್ಷನ್ ವ್ಯಾಲ್ಯೂನ ತಗೊತಾ ಇದೀವಿ, ಮತ್ತೆ ವೈ ಅಲ್ಲಿ ನಾವು ಕಾಮಿಡಿ ಲೆವೆಲ್ನ ತಗೊತಾ ಇದೀವಿ. ಸೊ ಎರಡು ಡೇಟಾ ಸೆಟ್ ಇದೆ. ಒಂದು ಡೇಟಾ ಸೆಟ್ ಬಂದ್ಬಿಟ್ಟು ಆಕ್ಷನ್ ಲೆವೆಲ್, ಇನ್ನೊಂದು ಡೇಟಾ ಸೆಟ್ ಬಂದ್ಬಿಟ್ಟು ಕಾಮಿಡಿ ಲೆವೆಲ್. ಓಕೆ ಓಕೆ ಸೊ ಇವಾಗ ನಮ್ಮ ಟ್ರೈನಿಂಗ್ ಡೇಟಾ ಸೆಟ್ ಅಲ್ಲಿ ಮೊದಲನೇ ಡೇಟಾ ಬಂದ್ಬಿಟ್ಟು M1 ಮೂವಿ 1 ಅಂತ. ಇಲ್ಲಿ ಮೂವಿ 1 ರೇಟಿಂಗ್ಸ್ ಏನಿದೆ ಅಂದ್ರೆ 8 and 1. 8 ಅಂದ್ರೆ ಏನು? ಆಕ್ಷನ್ ಲೆವೆಲ್ ಕೊಟ್ಟಿದ್ದಾರೆ. ಫ್ರಮ್ ಸ್ಟಾರ್ಟಿಂಗ್ ಟು 1 to 10 ಅಲ್ಲಿ ಈ 8 ಅದಕ್ಕೆ ಲೆವೆಲ್ನ ರೇಟಿಂಗ್ಸ್ ಕೊಟ್ಟಿದ್ದಾರೆ. ಇದು ಆಕ್ಷನ್ಗೆ ಬಿಲಾಂಗ್ ಆಗುತ್ತೆ ಅಂತ. ಮತ್ತೆ 1 ಅಂದ್ರೆ ಅದು 1 ಕಾಮಿಡಿ, ಸೊ ಲೆಸ್ ಇದೆ ಅಂತ. ಔಟ್ ಆಫ್ 10 1 ಇದೆ ಅಂತ. ಹಾಗಿದ್ರೆ ಅದನ್ನ ನಾವು ಏನಂತ ಕ್ಲಾಸಿಫೈ ಮಾಡಿದ್ದೀವಿ? ಆಕ್ಷನ್ ಅಂತ ಕ್ಲಾಸಿಫೈ ಮಾಡಿದ್ದೀವಿ. ಇದೊಂದು ಡೇಟಾ. ಮತ್ತೆ M2 ಸಹ. ಇಲ್ಲಿ M2ನ ನಾವು ಆಕ್ಷನ್ಗೆ ಎಷ್ಟು ಕೊಟ್ಟಿದ್ದೀವಿ? 7 ಕೊಟ್ಟಿದ್ದೀವಿ, ಮತ್ತು ಕಾಮಿಡಿಗೆ 2 ರೇಟಿಂಗ್ಸ್ ಕೊಟ್ಟಿದ್ದೀವಿ. ಮತ್ತೆ ಹೇಳ್ತಾ ಇದ್ದೀವಿ ಇದು ಆಕ್ಷನ್ ಮೂವಿ ಅಂತ. ಮತ್ತೆ M3 ಆಕ್ಷನ್ಗೆ 1 ಕೊಟ್ಟಿದ್ದಾರೆ, ಮತ್ತೆ ಕಾಮಿಡಿಗೆ 8 ಕೊಟ್ಟಿದ್ದಾರೆ. ಮತ್ತೆ ಹೇಳ್ತೀವಿ ಅದನ್ನ ಕಾಮಿಡಿ ಮೂವಿ ಅಂತ.
ಅದೇ ರೀತಿ ಸಹ ನಿಮ್ಮ M4 2 ಕೊಟ್ಟಿದ್ದಾರೆ ಆಕ್ಷನ್ಗೆ ಹಾಗೂ 7 ಕೊಟ್ಟಿದ್ದಾರೆ ಕಾಮಿಡಿಗೆ. ಮತ್ತೆ ಹೈಯೆಸ್ಟ್ ರೇಟಿಂಗ್ ಇರೋದು ಜಾಸ್ತಿ ಕಾಮಿಡಿಗೆ ಅಲ್ವಾ, ಅದಕ್ಕೋಸ್ಕರ ನಾವು ಅದನ್ನ ಕಾಮಿಡಿ ಅಂತ ನಾವಿಲ್ಲಿ ಕ್ಲಾಸಿಫೈ ಮಾಡಿದ್ದೀವಿ. ಇದು ನಿಮ್ಮ ಡೇಟಾ ಸೆಟ್. ಓಕೆ, ಈ ಡೇಟಾ ಸೆಟ್ನ ಯೂಸ್ ಮಾಡಿಕೊಂಡು ನಾವು ನಿಮ್ಮ KNನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಇವಾಗ ಅಂದ್ಕೊಳ್ಳಿ, ಈ ಡೇಟಾ ಸೆಟ್ ಯೂಸ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ನ್ಯೂ ಡೇಟಾ ಸೆಟ್ ಬಂತು, ಅದರಲ್ಲಿ ರೇಟಿಂಗ್ ಕೊಟ್ಟಿದ್ದಾರೆ 6 ಮತ್ತು 3 ಅಂತ. ಏನು 6 ಅಂದರೆ ಆಕ್ಷನ್ ಲೆವೆಲ್ 6 ಅಂತ, ಕಾಮಿಡಿ ಲೆವೆಲ್ 3 ಅಂತ. ಈಗ ಅವರು ನಾವು ಕ್ಲಾಸಿಫೈ ಮಾಡಬೇಕಾದ್ರೆ ವ್ಯಾಲ್ಯೂನ ಕೊಟ್ಟಿಲ್ಲ, ಅನ್ನೌನ್. ನಾವು ಅದನ್ನು ಕ್ಲಾಸಿಫೈ ಮಾಡಬೇಕು. ಏನನ್ನ ಯೂಸ್ ಮಾಡಿಕೊಂಡು, ಈ 4 ಡೇಟಾನ ಯೂಸ್ ಮಾಡಿಕೊಂಡು ನಾವು ಕ್ಲಾಸಿಫೈ ಮಾಡಬೇಕು, ವೆದರ್ ಈ ಮೂವಿ ಕಾಮಿಡಿಗೆ ಬಿಲಾಂಗ್ ಆಗುತ್ತಾ ಇಲ್ಲ ಆಕ್ಷನ್ಗೆ ಬಿಲಾಂಗ್ ಆಗುತ್ತಾ ಅಂತ. ಓಕೆ, ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ನಿಮ್ಮ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು. ಈಗ ನಾವು ಈ ಒಂದೊಂದಕ್ಕೂ ನಾವು ನಿಯರೆಸ್ಟ್ ಎಷ್ಟಿದೆ ಪಾಯಿಂಟ್ ಅಂತ ನಾವು ಚೆಕ್ ಮಾಡ್ತಾ ಹೋಗಬೇಕು. ಫಸ್ಟ್ ಬಂದ್ಬಿಟ್ಟು ಈ M5 ಮತ್ತು ಈ M1ನ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟಿದೆ ಡಿಸ್ಟೆನ್ಸ್ M1ಗೂ ಮತ್ತು M5ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಾವು ಯೂಸ್ ಮಾಡ್ತೀವಿ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫಾರ್ಮುಲಾನ. ಸೊ ಇದು ನಿಮ್ಮ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫಾರ್ಮುಲಾ. ಓಕೆ, ಸೊ ಹೇಗಿದೆ ಫಾರ್ಮುಲಾ ಅಂದರೆ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಈ ರೀತಿ ನಿಮ್ಮ ಯೂಕ್ಲಿಡಿಯನ್ ಫಾರ್ಮುಲಾ ಡಿಫೈನ್ ಆಗಿದೆ. ಓಕೆ, ಈಗ ಏನಿಲ್ಲಿ x2 x1 y2 y1 ಅಂದರೆ ಏನು ಅಂದರೆ, ಇವಾಗ ಅಂದ್ಕೊಳ್ಳಿ ನಮ್ಮ M5 ಇದೆ, ಇದನ್ನು ನೀವು x1 y1 ಅಂದ್ಕೊಳ್ಳಿ, ಮತ್ತು ಇದ್ರದ್ದು ನೆಕ್ಸ್ಟ್ ಪಾಯಿಂಟ್ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಡಿಸ್ಟೆನ್ಸ್ ಪಾಯಿಂಟ್ ಬಂದ್ಬಿಟ್ಟು M1 ಅಂದ್ಕೊಳ್ಳಿ, ಇದ್ರ ಬಂದ್ಬಿಟ್ಟು x2 y2 ಅಂತ ತಗೋತೀವಿ. ಓಕೆ, ಅದೇ ರೀತಿ ನಾವು ನಿಮ್ಮ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ M1 ಮೊದಲು ತಗೊಳ್ಳೋಣ. ಓಕೆ, ಈಗ ನಾವು ಈ M5ನ ಒಂದು ಪಾಯಿಂಟಾಗಿ ತೊಗೊತಾ ಇದ್ದೀವಿ, ಮತ್ತು ಈ M1ನ ಒಂದು ಪಾಯಿಂಟಾಗಿ ತೊಗೋತಾ ಇದ್ದೀವಿ. ಈಗ M1, ಸೊ M1ಅಲ್ಲಿ x2 ಪ್ಲೇಸ್ನಲ್ಲಿ ಏನಿದೆ 8 ಇದೆ. ಸೊ ನೋಡ್ಬೋದು ಇಲ್ಲಿ, ಇದನ್ನು ನೀವು x2 y2 ಅಂತ ತಗೊಳ್ಳಿ, ಮತ್ತು ನಿಮ್ಮ M5ನ ಈ ಫೈಂಡ್ ಔಟ್ ಮಾಡಬೇಕಾದ್ರೆ x1 y1 ಅಂತ ತಗೊಳ್ಳಿ, ಈ 6 3ನ. ಇಲ್ಲಿ x2 ಪ್ಲೇಸಲ್ಲಿ ಏನಿದೆ 8 ಇದೆ, ಸೊ ಅದನ್ನು ಪ್ಲೇಸ್ ಮಾಡಿ. ಮತ್ತು ಇಲ್ಲಿ 6 ಏನು x2 y2, ಸೊ y2 ಏನಿದೆ, y2 ಅಲ್ಲ ಸಾರಿ x1 ಅಂದ್ಕೊಳ್ಳಿ, ಇದು x1 y1. ಸೊ ಇಲ್ಲಿ x1 ಪ್ಲೇಸಲ್ಲಿ ಏನಿದೆ 6 ಇದೆ ನಿಮ್ಮ M5ಅಲ್ಲಿ, ಪ್ಲಸ್ 1 - 3 1 ಎಂತಕ್ಕೆ ಹೇಳಿ, ಅದು ಬಂದ್ಬಿಟ್ಟು y2 ನಿಮ್ಮ y2. ಸೊ ಇಲ್ಲಿ ಏನಿದೆ M1ಅಲ್ಲಿ ಇದು y2 ಅಂತ ತೊಗೊಂಡಿದ್ದೀವಿ, ರೈಟ್, 1 ಅಂತ ತೊಗೋತೀವಿ. ಸೊ 1 ಅಂತ ತಗೋತೀವಿ, ಮೈನಸ್ 3 ಅಂತಕ್ಕೆ ನಿಮ್ಮ y1. ಸೊ y1 ಏನಿದೆ ಇಲ್ಲಿ, ಇಲ್ಲಿ 3. ಓಕೆ, ಇಲ್ಲಿ y1 3 ಇದೆ, ಅದಕ್ಕೋಸ್ಕರ ನಾವು 3 ಅಂತ ತಗೋತೀವಿ, ಮತ್ತು ಸ್ಕ್ವೇರ್ ಆಗ್ತದೆ ಹೇಳೋಕ್ಕೆ, ಮತ್ತು ಕ್ಯಾಲ್ಕುಲೇಟ್ ಮಾಡ್ತೀವಿ. ನಿಮಗೆ ಬರುತ್ತೆ 2.83 ಅಂತ ಒಂದು ವ್ಯಾಲ್ಯೂ ಬರುತ್ತೆ, ಅದನ್ನು ನೀವು ಸ್ಟೋರ್ ಮಾಡಿಟ್ಕೊಳ್ಳಿ. ಈಗ ನಾವು M1ಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಡಿಸ್ಟೆನ್ಸ್ನ, ಎಷ್ಟು ಅಂತ ಡಿಸ್ಟೆನ್ಸ್ ನಮಗೆ 2.83. ಸೊ ಈ ವ್ಯಾಲ್ಯೂ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇವಾಗ M2ಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಯಾವ ರೀತಿ ನಾವು ನಿಮ್ಮ M5ನ M1ಗೆ ಕಂಪೇರ್ ಮಾಡಿ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದೇ ರೀತಿ ಸಹ ನಿಮ್ಮ M2ಗೂ ಸಹ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಇಲ್ಲಿ ನಾವು 7 - 6 ಹೋಲ್ ಸ್ಕ್ವೇರ್ ಪ್ಲಸ್ 2 - 3 ಹೋಲ್ ಸ್ಕ್ವೇರ್ ಅಂತ ತಗೊಂಡಿದ್ದೀವಿ. ಓಕೆ, x2 x1, ಸೊ x2 ಬಂದ್ಬಿಟ್ಟು ನಿಮ್ಮ 7 ಇದೆ, x1 ಬಂದ್ಬಿಟ್ಟು 6 ಇದೆ, ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಏನಿದೆ 2 ಇದೆ, ಮತ್ತು y1 ಬಂದ್ಬಿಟ್ಟು 3 ಇದೆ, ನಿಮ್ಮ M5ನ ವ್ಯಾಲ್ಯೂ 3. ಆಮೇಲೆ ಹೋಲ್ ಸ್ಕ್ವೇರ್ ಹಾಕಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಬರುತ್ತೆ 1.41 ವ್ಯಾಲ್ಯೂ. ಸೊ ಈ ರೀತಿ ನಿಮ್ಮ M2ಗೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅದೇ ರೀತಿ ಸಹ ನಿಮ್ಮ M3ಗೂ ಸಹ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ನಿಮಗೆ ಬರುತ್ತೆ 7.07 ವ್ಯಾಲ್ಯೂ. ಅದೇ ರೀತಿ ಸಹ ನಿಮ್ಮ M4ಗೂ ಸಹ ಬರುತ್ತೆ 5.66 ವ್ಯಾಲ್ಯೂ. ಸೊ ಇದನ್ನು ನೀವು ಸ್ಟೋರ್ ಮಾಡಿಟ್ಕೊಳ್ಳಿ. ಸೊ ಇದು ನಿಮ್ಮ ಕ್ಯಾಲ್ಕುಲೇಟ್ ಮಾಡಿರೋ ಡಿಸ್ಟೆನ್ಸ್ ವ್ಯಾಲ್ಯೂ. ಓಕೆ, ಈ ಡಿಸ್ಟೆನ್ಸ್ ವ್ಯಾಲ್ಯೂನ ಇಟ್ಕೊಂಡು ನಾವು ನಿಯರೆಸ್ಟ್ ವ್ಯಾಲ್ಯೂ ಯಾವುದು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಓಕೆ, ಇವಾಗ ಬರುತ್ತೆ ನಿಮ್ಮ ನೈಬರ್ಸ್. ಓಕೆ, ಇವಾಗ ಇದರಲ್ಲಿ ನಿಯರೆಸ್ಟ್ k = 1 ಅಂತ ತಗೋತೀನಿ. ಬರೀ ಒಂದೇ ಒಂದು ನೈಬರ್ನ ನಾವು ಬೇಸಸ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ನಿಮ್ಮ ಮೂವಿ ಫೈಲ್ ಯಾವುದಕ್ಕೆ ಬಿಲಾಂಗ್ ಆಗುತ್ತೆ ಅಂತ. ಈಗ ಒಂದೇ ಒಂದು ನಾವು ಡಿಸೈಡ್ ಮಾಡಬೇಕು, ಯಾರು ಒಂದೇ ಒಂದು ನೈಬರ್ನ ನೋಡಿ ನಾವು ಡಿಸೈಡ್ ಮಾಡಬೇಕು ಅಂದರೆ, ಈಗ ನಿಯರೆಸ್ಟ್ ಯಾವುದಿದೆ, ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದಿದೆ ಇದರಲ್ಲಿ, M2 ರೈಟ್. ನಿಮ್ಮ M2 ಬಂದ್ಬಿಟ್ಟು 1.41 ಇದೆ, ಇದೆ ಸ್ಮಾಲೆಸ್ಟ್ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ 4. ಅದಕ್ಕೋಸ್ಕರ ನಾವು ಈ ಮೂವಿ ಯಾವುದಿದೆ ಆ್ಯಕ್ಷನ್ ಇದೆ, ಹಾಗಾಗಿ ಇದು ಆ್ಯಕ್ಷನ್ ಇದ್ದರೆ ನಿಮ್ಮ M5 ಕೂಡ ಆ್ಯಕ್ಷನ್ ಇರುತ್ತೆ, ಬಿಕಾಸ್ ಇದು ನಿಯರೆಸ್ಟ್ ಇದೆ. ಓಕೆ, ಆ ಬೇಸಸ್ ಮೇಲೆ ನಾವು ಹೇಳ್ತೀವಿ ನಿಮ್ಮ M5 ಆ್ಯಕ್ಷನ್ ಮೂವಿ ಅಂತ. ಇಲ್ಲ, ನಾನು ನಿಯರೆಸ್ಟ್ k = 3 ತಗೋತೀನಿ, 3 ಜನ ನೈಬರ್ಸ್ ಇದೆ, ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಯಾವುದಾದ್ರು 3 ವ್ಯಾಲ್ಯೂ ತಗೊಳ್ಳಿ, ನಿಯರೆಸ್ಟ್ 3 ವ್ಯಾಲ್ಯೂ. ಫಸ್ಟ್ ಬಂದ್ಬಿಟ್ಟು 1.41,
ಸೆಕೆಂಡ್ ಬಂದ್ಬಿಟ್ಟು 2.83, ಥರ್ಡ್ ನಿಯರೆಸ್ಟ್ ಸ್ಮಾಲೆಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು 5.66. ಸೊ ಇದು M3 ಲಾಸ್ಟ್ ಇದೆ, 7.07 ಇದೆ. ಇದು ನಾವು ತಗೊಂಡಿರೋದು ಬರೀ 3 ಮಾತ್ರ, 4 ತಗೊಂಡಿಲ್ಲ. ಸೊ ಅದಕ್ಕೆ ಈ 3ನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು K = 3 ಇದು ತಗೊಂಡಿದ್ದೀವಿ. 3ಗೆ ಏನೇನು ಬಂತು, M1, M2 ಮತ್ತು M4 ಬಂತು ಅಲ್ವಾ. ನೋಡಿ M2, M1, M4, M3 ಬರಲ್ಲ ಬಿಕಾಸ್ ನಾವು ತಗೊಂಡಿರೋದು 3. ಸೊ ಏನಿದೆ ಜನರಿ ಏನಿದೆ ಅಲ್ಲಿ, ಆ್ಯಕ್ಷನ್ ಕಾಮಿಡಿ. ಓಕೆ, ಇವಾಗ ಆ್ಯಕ್ಷನ್ ಬಂದ್ಬಿಟ್ಟು 2 ಇದೆ, 2 ಸತಿ ಆ್ಯಕ್ಷನ್ ಇದೆ. ಆ ಮೂವಿನ 2 ಆ್ಯಕ್ಷನ್ನು ಮತ್ತು ಒಂದೇ ಒಂದು ಕಾಮಿಡಿ. ಸೊ ಇದರಲ್ಲಿ ಮೆಜಾರಿಟಿ ಯಾವುದಿದೆ, ನಿಮ್ಮ ಆ್ಯಕ್ಷನ್, ರೈಟ್. ಸೊ ಅದಕ್ಕೋಸ್ಕರ ನಾವು ಬೇಸ್ಡ್ ಆನ್ ಯುವರ್ ಮೆಜಾರಿಟಿ ಒನ್ ನಾವು ಹೇಳ್ತೀವಿ ನಿಮ್ಮ ಈ ಮೂವಿ ಬಂದ್ಬಿಟ್ಟು ಆ್ಯಕ್ಷನ್ ಮೂವಿ ಆಗಿದೆ ಅಂತ. ಈ ರೀತಿ ಮೆಜಾರಿಟಿ ವೋಟಿಂಗ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ನಿಮ್ಮ M5 ಮೂವಿ ಯಾವುದಕ್ಕೆ ಬಿಲಾಂಗ್ ಆಗುತ್ತೆ ಅಂತ. ಸೊ ಇದಾಗಿತ್ತು ನಿಮ್ಮ K ನಿಯರೆಸ್ಟ್ ನೈಬರ್ ವರ್ಕಿಂಗ್ನ ಪ್ರೋಸೆಸ್. ಸೊ ಇದ್ರ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.